ರಾತ್ರಿ ಸಮಯದಲ್ಲಿ ಅಪ್ಪಿತಪ್ಪಿಯೂ ಈ 7 ವಸ್ತುಗಳನ್ನು ಸೇವಿಸಲೇಬೇಡಿ. ಇಲ್ಲದಿದ್ದರೆ ನಿಮ್ಮ ದೇಹ ರೋಗಗಳ ಮನೆಯಾಗಿ ಬಿಡುತ್ತದೆ. ಉತ್ತಮ ಆರೋಗ್ಯವು ಯಾವಾಗಲೂ ನಿಮ್ಮ ಆಹಾರದಿಂದಲೇ ಪ್ರಾರಂಭವಾಗುತ್ತದೆ. ನೀವು ಪ್ರತಿದಿನ ಸ್ವಲ್ಪ ಶಾರೀರಿಕ ಚಟುವಟಿಕೆ ಅಥವಾ ವ್ಯಾಯಾಮದ ಜೊತೆಗೆ ಸಮತೋಲನ ಮತ್ತು ಪೌಷ್ಟಿಕ ಆಹಾರ ಸೇವಿಸುತ್ತಿದ್ದರೆ ಹೃದಯ ರೋಗ, ಮಧುಮೇಹ, ಅತಿಯಾದ ತೂಕ ಹೆಚ್ಚುವುದು, ಹೈ ಬಿಪಿ ಮತ್ತು ಹಲವಾರು ಜೀವನ ಶೈಲಿ ಸಂಬಂಧಿತ ರೋಗಗಳ ಅಪಾಯವನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡಬಹುದು. ಆದರೆ ಕೇವಲ ಏನು ತಿನ್ನುತ್ತೀರಿ ಎಂಬುದನ್ನು ಗಮನಿಸುವುದಷ್ಟೇ ಸಾಕಾಗುವುದಿಲ್ಲ. ಯಾವ ಸಮಯದಲ್ಲಿ ತಿನ್ನುತ್ತೀರಿ ಎಂಬುದು ಕೂಡ ಅಷ್ಟೇ ಮುಖ್ಯ. ಆಧುನಿಕ ವಿಜ್ಞಾನವಾಗಲಿ ಅಥವಾ ಆಯುರ್ವೇದವಾಗಲಿ ಎರಡೂ ಕೂಡ ಆಹಾರ ಸೇವನೆಯ ಸಮಯವು ಆರೋಗ್ಯ, ಜೀರ್ಣಾಂಗ ವ್ಯವಸ್ಥೆ ಮತ್ತು ಶರೀರದ ಶಕ್ತಿ ಮಟ್ಟದ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ ಎಂದು ಒಪ್ಪುತ್ತದೆ. ತಪ್ಪು ಸಮಯದಲ್ಲಿ ತಪ್ಪಾದ ಆಹಾರ ಸೇವನೆ ಮಾಡಿದರೆ ದೇಹದ ಜೈವಿಕ ಗಡಿಯಾರ ಅಸ್ತವ್ಯಸ್ತಗೊಳ್ಳುತ್ತದೆ. ಇದರಿಂದ ನಿದ್ರೆ, ಜೀರ್ಣಕ್ರಿಯೆ ಮತ್ತು ಮೆಟಾಬಾಲಿಸಂ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ವಿಶೇಷವಾಗಿ ರಾತ್ರಿ ಸಮಯವನ್ನು ಆಹಾರ ಸೇವನೆಗೆ ತುಂಬ ಸಂವೇದನಶೀಲ ಸಮಯವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಈ ಸಮಯದಲ್ಲಿ ದೇಹದ ಜೀರ್ಣಕ್ರಿಯೆ ದಿನದ ಹೋಲಿಕೆಯಲ್ಲಿ ನಿಧಾನಗೊಳ್ಳುತ್ತದೆ. ಅದರ ಜೊತೆಗೆ ರಾತ್ರಿ ತಡವಾಗಿ ಊಟ ಮಾಡಿ ತಕ್ಷಣ ಮಲಗುವುದರಿಂದ ಹೃದಯ, ಯಕೃತ್ತು ಮತ್ತು ಮೂತ್ರಪಿಂಡಗಳ ಮೇಲೆ ಹೆಚ್ಚುವರಿ ಒತ್ತಡ ಬೀಳುತ್ತದೆ. ಈ ಅಭ್ಯಾಸ ದೀರ್ಘಕಾಲ ಮುಂದುವರೆದರೆ ಅದು ಕೇವಲ ಜೀರ್ಣಾಂಗ ಸಂಬಂಧಿತ ಸಮಸ್ಯೆಗಳಷ್ಟೇ ಅಲ್ಲ, ಹಾರ್ಮೋನ್ ಅಸಮತೋಲನ, ಕೊಲೆಸ್ಟ್ರಾಲ್ ಹೆಚ್ಚಾಗುವುದು ಮತ್ತು ರಕ್ತದ ಸಕ್ಕರೆ ಮಟ್ಟ ಬದಲಾವಣೆಗೊಳಿಸುವಂತಹ ಸಮಸ್ಯೆಗಳಿಗೂ ಕಾರಣವಾಗಬಹುದು. 1. ರಾತ್ರಿ ಸಮಯದಲ್ಲಿ ತಂಪು ಸ್ವಭಾವ ಇರುವ ಆಹಾರಗಳನ್ನು ಸೇವಿಸಲೇಬೇಡಿ. ರಾತ್ರಿಯಲ್ಲಿ ತಂಪು ಸ್ವಭಾವ ಇರುವ ವಸ್ತುಗಳನ್ನು ಸೇವಿಸುವುದು ಆರೋಗ್ಯಕ್ಕೆ ತುಂಬಾನೇ ಹಾನಿಕಾರಕವಾಗಬಹುದು. ವಿಶೇಷವಾಗಿ ಜೀರ್ಣಶಕ್ತಿ ಕಡಿಮೆ ಇರುವವರು ಅಥವಾ ಬೇಗನೆ ಶೀತ ಆಗುವುದು, ಕಫ, ಸಂಧಿವಾತ, ಊತ ಇತ್ಯಾದಿ ಸಮಸ್ಯೆ ಹೊಂದಿರುವವರಿಗೆ. ಮೊಸರು, ಅನ್ನ, ಕಲ್ಲಂಗಡಿ, ಕಬ್ಬಿನ ರಸ, ಅನಾನಸ್ ಅಂದರೆ ಪೈನ್ಯಾಪಲ್ ಹಾಗೂ ಇತರ ತಂಪು ಸ್ವಭಾವ ಇರುವ ಪದಾರ್ಥಗಳು ಸ್ವಭಾವತಃ ದೇಹವನ್ನು ತಣಿಸುತ್ತವೆ. ಇವುಗಳನ್ನು ರಾತ್ರಿ ಸೇವಿಸಿದರೆ ದೇಹದಲ್ಲಿ ಕಫ ಹೆಚ್ಚಾಗುವ ಸಾಧ್ಯತೆ ಇದೆ. ಇದರಿಂದ ಬಲ್ಗಮ್ ಜಮೆಯಾಗುವುದು, ಗಂಟಲಿನಲ್ಲಿ ಖಾರ ಅಲ್ಲದೆ ಸಂಧಿಗಳಿಗೆ ಗಟ್ಟಿತನ ಹಾಗೂ ಊತ ಉಂಟಾಗುವ ಸಮಸ್ಯೆ ಹೆಚ್ಚಾಗಬಹುದು. ವಿಶೇಷವಾಗಿ ತಂಪು ಸ್ವಭಾವದ ದೇಹ ಹೊಂದಿರುವವರಲ್ಲಿ ಇದರ ಪರಿಣಾಮ ಹೆಚ್ಚು ತೀವ್ರವಾಗಿ ಕಾಣಿಸಿಕೊಳ್ಳುತ್ತದೆ. ಜೀರ್ಣಕ್ರಿಯೆಯನ್ನು ಹಗುರವಾಗಿರಿಸಲು ಮತ್ತು ರಾತ್ರಿ ಒಳ್ಳೆಯ ನಿದ್ದೆಗೆ ಮಲಗುವ ಮೊದಲು ತಂಪು ಸ್ವಭಾವ ಇರುವ ಆಹಾರಗಳನ್ನು ತಪ್ಪಿಸುವುದೇ ಒಳಿತು. 2. ರಾತ್ರಿ ಸಮಯದಲ್ಲಿ ಈರುಳ್ಳಿ, ಬ್ರೊಕೊಲಿ, ಎಲೆಕೋಸು, ಸೌತೆಕಾಯಿ ಮುಂತಾದ ತರಕಾರಿಗಳನ್ನು ತಿನ್ನುವುದನ್ನು ತಪ್ಪಿಸಬೇಕು. ಕಾರಣ ಈ ತರಕಾರಿಗಳಲ್ಲಿ ಫೈಬರ್ ಮತ್ತು ಕೆಲವು ವಿಶೇಷ ಅಂಶಗಳು ಇರುತ್ತವೆ. ಅವುಗಳನ್ನು ಜೀರ್ಣಿಸಲು ಹೆಚ್ಚು ಸಮಯ ಬೇಕಾಗುತ್ತದೆ. ವಿಶೇಷವಾಗಿ ಬ್ರೊಕೊಲಿ ಮತ್ತು ಎಲೆಕೋಸಿನಲ್ಲಿ ಇರುವ ಸಂಕೀರ್ಣ ಕಾರ್ಬೋಹೈಡ್ರೇಟುಗಳು ಹಾಗೂ ಗಂಧಕದ ಸಂಯುಕ್ತಗಳು ಗ್ಯಾಸು ಮತ್ತು ಹೊಟ್ಟೆ ಊತ ಉಂಟು ಮಾಡಬಹುದು. ಸೌತೆಕಾಯಿ ಮತ್ತು ಇತರ ತಣ್ಣನೆಯ ಸ್ವಭಾವದ ತರಕಾರಿಗಳು ರಾತ್ರಿ ಹೊತ್ತಿನಲ್ಲಿ ದೇಹದ ಉಷ್ಣತೆಯನ್ನು ಇನ್ನಷ್ಟು ತಗ್ಗಿಸಬಹುದು. ಇದರಿಂದ ಜೀರ್ಣಕ್ರಿಯೆ ನಿಧಾನಗೊಳ್ಳುತ್ತದೆ. ಈರುಳ್ಳಿಯಲ್ಲಿರುವ ಫ್ರಕ್ಟಾನ್ಸ್ ಎಂಬ ಕಾರ್ಬೋಹೈಡ್ರೇಟುಗಳು ರಾತ್ರಿ ಹೊತ್ತಿನಲ್ಲಿ ಗ್ಯಾಸು ಉಂಟು ಮಾಡುವ ಸಾಧ್ಯತೆಯನ್ನು ಹೆಚ್ಚಿಸಬಹುದು. ಇಂತಹ ತರಕಾರಿಗಳನ್ನು ನಿದ್ರೆಗೆ ಮೊದಲು ತಿಂದರೆ ನಿದ್ರೆಯ ಸಮಯದಲ್ಲಿ ಜೀರ್ಣಕ್ರಿಯೆ ಸರಿಯಾಗಿ ನಡೆಯದೆ ಹೊಟ್ಟೆ ಭಾರವಾಗುವುದು, ಆಸಿಡ್ ಆಗುವುದು ಹಾಗೂ ಮಲಬದ್ಧತೆ ಉಂಟಾಗುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ಈ ತರಕಾರಿಗಳನ್ನು ಹಗಲು ವೇಳೆಯಲ್ಲಿ ಅಥವಾ ಸಂಜೆ ಮೊದಲಿನ ಹೊತ್ತಿನಲ್ಲಿ ತಿನ್ನುವುದು ಉತ್ತಮ. ಇದರಿಂದ ದೇಹಕ್ಕೆ ಅವುಗಳನ್ನು ಜೀರ್ಣಿಸಲು ಸಾಕಷ್ಟು ಸಮಯ ದೊರೆಯುತ್ತದೆ. 3. ಬದನೆಕಾಯಿ. ಬದನೆಕಾಯಿಯಲ್ಲಿ ಇರುವ ಸೊಲೆನಿನ್ ಎಂಬ ಒಂದು ಸಹಜ ರಾಸಾಯನಿಕ ಸಂಯುಕ್ತವು ದೇಹದಲ್ಲಿ ನಿಧಾನವಾಗಿ ಜೀರ್ಣವಾಗುತ್ತದೆ ಮತ್ತು ಜೀರ್ಣಾಂಗದ ಮೇಲೆ ಹೆಚ್ಚುವರಿ ಒತ್ತಡವನ್ನು ಉಂಟು ಮಾಡಬಹುದು. ಈ ಸಂಯುಕ್ತವು ಸಂವೇದನಾಶೀಲ ವ್ಯಕ್ತಿಗಳಲ್ಲಿ ಆಮ್ಲೀಯತೆ, ಹೊಟ್ಟೆ ನೋವು, ಅನಿಲ ಮತ್ತು ಅಜೀರ್ಣದಂತಹ ಸಮಸ್ಯೆಗಳನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ವಿಶೇಷವಾಗಿ ರಾತ್ರಿ ವೇಳೆ ದೇಹದ ಜೀರ್ಣಕ್ರಿಯೆ ಸಹಜವಾಗಿ ನಿಧಾನಗೊಳ್ಳುವ ಸಮಯದಲ್ಲಿ ಬದನೆಕಾಯಿ ಸೇವನೆಯು ಹೊಟ್ಟೆಯಲ್ಲಿ ಭಾರವಾದ ಅನುಭವ, ಉರಿ ಮತ್ತು ಅಸಹನೀಯತೆ ಹೆಚ್ಚಿಸಬಹುದು. ಇದಲ್ಲದೆ ಬದನೆಕಾಯಿಯಲ್ಲಿ ಸಣ್ಣ ಮಟ್ಟಿನ ಅಲರ್ಜಿಯ ಪ್ರತಿಕ್ರಿಯೆಯ ಸಾಧ್ಯತೆಯೂ ಇರುತ್ತದೆ. ಇದು ಕೆಲವರಿಗೆ ಚರ್ಮದಲ್ಲಿ ಉರಿಯು ಅಥವಾ ಹೊಟ್ಟೆಯ ಅಸಮಾಧಾನ ರೂಪದಲ್ಲಿಯೂ ಕಾಣಿಸಬಹುದು.
ಆದ್ದರಿಂದ ಉತ್ತಮ ಜೀರ್ಣಕ್ರಿಯೆ ಮತ್ತು ಆರಾಮದಾಯಕ ನಿದ್ರೆಗೆ ರಾತ್ರಿ ಊಟದಲ್ಲಿ ಬದನೆಕಾಯಿ ಸೇವನೆಯನ್ನು ತಪ್ಪಿಸುವುದು ಒಳಿತು. 4. ಕೆಲವರು ರಾತ್ರಿಯಲ್ಲಿ ಟಿವಿ ನೋಡುತ್ತಾ ಅಥವಾ ಮೊಬೈಲ್ ಸ್ಕ್ರೋಲ್ ಮಾಡುತ್ತಾ ಚಿಪ್ಸ್, ನಮ್ಕಿನ್ ಅಥವಾ ಇತರೆ ಪ್ಯಾಕೇಜ್ಡ್ ಸ್ನ್ಯಾಕ್ಸ್ ತಿನ್ನುವ ಅಭ್ಯಾಸ ಮಾಡಿಕೊಂಡಿರುತ್ತಾರೆ. ಇಂತಹ ಪ್ರೊಸೆಸ್ಡ್ ಆಹಾರಗಳಲ್ಲಿ ಮೋನೋಸೋಡಿಯಂ, ಗ್ಲುಟಾಮೇಟ್, ಅಧಿಕ ಪ್ರಮಾಣದ ಉಪ್ಪು ಮತ್ತು ಅಸ್ವಸ್ಥಕರ ಕೊಬ್ಬುಗಳಿರುತ್ತವೆ. ಮೋನೋಸೋಡಿಯಂ ಒಂದು ಫ್ಲೇವರ್ ಎನ್ಹಾನ್ಸ್ ಆಗಿದ್ದು ಆಹಾರದ ರುಚಿಯನ್ನು ಹೆಚ್ಚಿಸುತ್ತದೆ, ಆದರೆ ಇದು ನರಮಂಡಲವನ್ನು ಹೆಚ್ಚು ಉದ್ರಿಕ್ತಗೊಳಿಸಬಹುದು. ಇದರ ಪರಿಣಾಮವಾಗಿ ನಿದ್ರೆ ಬರುವುದಕ್ಕೆ ವಿಳಂಬವಾಗುವುದು, ಮಧ್ಯರಾತ್ರಿ ಎಚ್ಚರಗೊಳ್ಳುವುದು ಅಥವಾ ಆಳವಾದ ನಿದ್ರೆ ಬರದಿರುವಂತಹ ಸಮಸ್ಯೆಗಳು ಉಂಟಾಗಬಹುದು. ಇದಲ್ಲದೆ ಹೆಚ್ಚಿನ ಉಪ್ಪು ಮತ್ತು ಕೊಬ್ಬಿನಿಂದ ಜೀರ್ಣಕ್ರಿಯೆಯ ಮೇಲೆ ಒತ್ತಡ ಹೆಚ್ಚಾಗಿ ರಾತ್ರಿ ಎಸಿಡಿಟಿ, ಹೊಟ್ಟೆಯುರಿಯೂತ ಅಥವಾ ಅನಿಲದ ತೊಂದರೆ ಉಂಟಾಗಬಹುದು. ಇಂತಹ ಅಭ್ಯಾಸವನ್ನು ನಿರಂತರವಾಗಿ ಮುಂದುವರಿಸಿದರೆ ಸ್ಥೂಲತೆ, ರಕ್ತದೊತ್ತಡ ಮತ್ತು ಹೃದಯ ಸಂಬಂಧಿ ರೋಗಗಳ ಅಪಾಯ ಹೆಚ್ಚುತ್ತದೆ. ಆದ್ದರಿಂದ ಉತ್ತಮ ನಿದ್ರೆ ಮತ್ತು ಆರೋಗ್ಯಕ್ಕಾಗಿ ರಾತ್ರಿ ಸಮಯದಲ್ಲಿ ಸ್ನ್ಯಾಕ್ಸ್ ಮತ್ತು ಚಿಪ್ಸ್ ಮುಂತಾದ ಪ್ರೊಸೆಸ್ಡ್ ಆಹಾರಗಳಿಂದ ದೂರವಿರುವುದು ಬುದ್ಧಿವಂತಿಕೆ ಆಗಿದೆ. 5. ಮೊಳಕೆಯೊಡೆದ ಧಾನ್ಯಗಳು. ಮೊಳಕೆಯೊಡೆದ ಧಾನ್ಯಗಳು ಫೈಬರ್, ಪ್ರೋಟೀನ್ ಮತ್ತು ವಿಟಮಿನ್ಗಳಿಂದ ಸಮೃದ್ಧವಾಗಿದ್ದು ದಿನದ ವೇಳೆ ದೇಹಕ್ಕೆ ಶಕ್ತಿ ಹಾಗೂ ಪೋಷಕಾಂಶಗಳನ್ನು ನೀಡುತ್ತವೆ. ಆದರೆ ರಾತ್ರಿ ಅವುಗಳನ್ನು ಸೇವಿಸುವುದು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸಬಹುದು, ಏಕೆಂದರೆ ನಿದ್ರಾ ಸಮಯದಲ್ಲಿ ದೇಹದ ಮೆಟಾಬಾಲಿಕ್ ಚಟುವಟಿಕೆ ಕಡಿಮೆಯಾಗಿರುತ್ತದೆ. ಸ್ಪ್ರೌಟ್ಸ್ನಲ್ಲಿ ಇರುವ ಫೈಬರ್ ಮತ್ತು ಎನ್ಸೈಮ್ಸ್ಗಳು ರಾತ್ರಿ ಜೀರ್ಣಿಸಿಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತವೆ. ಇದರಿಂದ ಹೊಟ್ಟೆ ಭಾರವಾಗುವ ಭಾವನೆ ಉಂಟಾಗಬಹುದು. ಇದರಿಂದ ಅನಿಲ, ಹೊಟ್ಟೆ ಉಬ್ಬುವುದು ಮತ್ತು ಎಸಿಡಿಟಿಯಂತಹ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ರಾತ್ರಿ ಅವುಗಳನ್ನು ಸೇವಿಸುವುದರಿಂದ ಹೊಟ್ಟೆಯಲ್ಲಿ ಉರಿಯೂ ಉಂಟಾಗಬಹುದು, ವಿಶೇಷವಾಗಿ ಸಂವೇದನಾಶೀಲ ಜೀರ್ಣತಂತ್ರವಿರುವವರಿಗೆ. ಸ್ಪ್ರೌಟ್ಸ್ನ ತಂಪಾದ ಸ್ವಭಾವ ದೇಹದ ತಾಪಮಾನವನ್ನು ಬದಲಾಯಿಸಿ ನಿದ್ರೆಗೆ ಅಡ್ಡಿಯಾಗಬಹುದು. ದಿನದ ವೇಳೆ ಅವುಗಳನ್ನು ಸೇವಿಸಿದರೆ ಪೋಷಕಾಂಶಗಳು ಸುಲಭವಾಗಿ ಶೋಷಣೆಯಾಗುತ್ತವೆ ಮತ್ತು ದೇಹಕ್ಕೆ ಹೆಚ್ಚಿನ ಲಾಭವನ್ನು ನೀಡುತ್ತವೆ. ಆದ್ದರಿಂದ ರಾತ್ರಿ ಊಟದಲ್ಲಿ ಸ್ಪ್ರೌಟ್ಸ್ ತಿನ್ನುವುದನ್ನು ತಪ್ಪಿಸಿ ಬೆಳಗಿನ ಉಪಹಾರ ಅಥವಾ ಮಧ್ಯಾಹ್ನದ ಊಟದಲ್ಲಿ ಸೇರಿಸುವುದು ಉತ್ತಮ. 6. ರಾತ್ರಿ ಊಟದಲ್ಲಿ ಕೋಫ್ತಾ, ಬಜಿ, ಹುರಿದ ಮೀನು, ಕೋಳಿ ಮಾಂಸ ಅಥವಾ ಆಲೂಗಡ್ಡೆ ಹೀಗೆ ಡೀಪ್ ಫ್ರೈ ಮಾಡಿದ ಆಹಾರಗಳನ್ನು ತಿನ್ನುವುದನ್ನು ತಪ್ಪಿಸುವುದು ಅತ್ಯಂತ ಅಗತ್ಯ, ಏಕೆಂದರೆ ಇವು ಎಣ್ಣೆಯಲ್ಲಿ ಹೆಚ್ಚು ಹೊತ್ತು ಹುರಿಯಲ್ಪಡುವುದರಿಂದ ಹೆಚ್ಚಿನ ಕೊಬ್ಬು ಮತ್ತು ಕ್ಯಾಲೋರಿಗಳನ್ನು ಹೊಂದಿರುತ್ತವೆ. ರಾತ್ರಿ ಸಮಯದಲ್ಲಿ ನಮ್ಮ ಮೆಟಾಬಾಲಿಸಂ ದಿನದ ಹೋಲಿಕೆಯಲ್ಲಿ ನಿಧಾನಗತಿಯಾಗಿರುತ್ತದೆ. ಇದರಿಂದ ಇಂತಹ ಭಾರಿ ಮತ್ತು ಎಣ್ಣೆಯುಕ್ತ ಆಹಾರವನ್ನು ಜೀರ್ಣಿಸಲು ದೇಹಕ್ಕೆ ಹೆಚ್ಚಿನ ಶ್ರಮ ಬೇಕಾಗುತ್ತದೆ. ಇದರ ಪರಿಣಾಮವಾಗಿ ಹೊಟ್ಟೆ ಭಾರವಾಗುವುದು, ಅಜೀರ್ಣ, ಎಸಿಡಿಟಿ ಮತ್ತು ಅನಿಲದ ಸಮಸ್ಯೆಗಳು ಉಂಟಾಗಿ ನಿದ್ರೆಯ ಗುಣಮಟ್ಟ ಹದಗೆಡಬಹುದು. 7. ಕ್ಯಾಫಿನ್ ಅಂದರೆ ಕಾಫಿ, ಚಹಾ, ಎನರ್ಜಿ ಡ್ರಿಂಕ್ಸ್ ಒಂದು ಸ್ವಾಭಾವಿಕ ಉದ್ವೇಜಕ ಪದಾರ್ಥವಾಗಿದ್ದು ಅದು ನಿಮ್ಮ ಮೆದುಳು ಮತ್ತು ನರವ್ಯವಸ್ಥೆಯನ್ನು ತಕ್ಷಣ ಸಕ್ರಿಯಗೊಳಿಸುತ್ತದೆ. ಇದರ ಸೇವನೆಯಿಂದ ದೇಹದಲ್ಲಿ ಅಡ್ರಿನಲಿನ್ ಹಾರ್ಮೋನ್ ಮಟ್ಟ ಹೆಚ್ಚಾಗಿ ನೀವು ಹೆಚ್ಚು ಹೊತ್ತು ಎಚ್ಚರ ಮತ್ತು ಚುರುಕುತನದ ಅನುಭವ ಮಾಡುತ್ತೀರಿ. ಈ ಎಚ್ಚರಿಕೆ ದಿನದ ವೇಳೆ ಉಪಯುಕ್ತವಾದರೂ ರಾತ್ರಿ ಸಮಯದಲ್ಲಿ ಇದು ನಿಮ್ಮ ನಿದ್ರೆಯ ಗುಣಮಟ್ಟವನ್ನು ಕೆಡಿಸುತ್ತದೆ. ಕ್ಯಾಫಿನ್ನ ಪರಿಣಾಮ ದೇಹದಲ್ಲಿ 6 ರಿಂದ 8 ಗಂಟೆಗಳವರೆಗೆ ಮುಂದುವರಿಯುವುದರಿಂದ ನಿದ್ರೆ ಬರುವುದರಲ್ಲಿ ವಿಳಂಬವಾಗುವುದು ಅಥವಾ ಮಧ್ಯರಾತ್ರಿ ನಿದ್ರೆ ಮುರಿಯಬಹುದು. ವಿಶೇಷವಾಗಿ ನೀವು ಈಗಾಗಲೇ ನಿದ್ರೆಯ ಕೊರತೆ ಅಥವಾ ಅನಿದ್ರೆ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಕೆಫಿನ್ ಇದನ್ನು ಇನ್ನಷ್ಟು ಹದಗೆಡಿಸುತ್ತದೆ. ಅನೇಕರು ಸಂಜೆ ವೇಳೆಯಲ್ಲಿ ಕಾಫಿ ಅಥವಾ ಚಹಾ ಕುಡಿಯುವ ಅಭ್ಯಾಸ ಹೊಂದಿರುತ್ತಾರೆ. ಇದರ ಪರಿಣಾಮ ರಾತ್ರಿಯವರೆಗೂ ಮುಂದುವರೆದು ಆಳವಾದ ನಿದ್ರೆ ಬರಲು ತಡೆಯುತ್ತದೆ. ಆದ್ದರಿಂದ ಮಲಗುವ ಮೊದಲು ಕನಿಷ್ಠ 6 ಗಂಟೆಗಳ ಹಿಂದೆಯೇ ಕೆಫಿನ್ ಸೇವನೆ ನಿಲ್ಲಿಸುವುದು ಉತ್ತಮ. ಅದರ ಬದಲಿಗೆ ಹರ್ಬಲ್ ಟೀ, ಬಿಸಿ ಹಾಲು ಅಥವಾ ನಿಂಬೆ ನೀರು ಹೀಗೆ ಹಗುರವಾದ ದೇಹಕ್ಕೆ ಶಾಂತಿ ನೀಡುವ ಪಾನೀಯಗಳನ್ನು ಸೇವಿಸುವುದು ಹೆಚ್ಚು ಲಾಭಕರ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.